ಬಿಗ್ ಬಾಸ್ ಗೆದ್ದ ಮೇಲೆ ಒಳ್ಳೆ ಹುಡುಗ ಅಂತ ಹೆಸರು ಪಡೆದಂಥ ಪ್ರಥಮ್ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಭವಿಷ್ಯನ ಕಂಡುಕೊಳ್ತಾ ಇದ್ರು. ಮತ್ತು ಸಿನಿಮಾ ಇಂಡಸ್ಟ್ರಿ ಸಿನಿಮಾಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಈಗ ಅವರು ಕೊಕೇನ್ ಅಂತ ಒಂದು ಸಿನಿಮಾ ಕೂಡ ಮಾಡ್ತಾ ಇದ್ದಾರೆ. ಆದರೆ ಈ ಕೊಕೇನ್ ಸಿನಿಮಾ ಅವರ ಜೀವನದಲ್ಲಿ ಕೊನೆ ಸಿನಿಮಾ ಆಗುತ್ತೆ ಅಂತೇಳಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತ್ರ ನಮ್ಮ ಜೊತೆಗೆ ಪ್ರಥಮ್ ಅವರು ಇದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಪ್ರಥಮ್, ನಿಜವಾಗ್ಲೂ ಹೌದಾ ಕೊಕೇನ್ ನಿಮ್ಮ ಜೀವನದ ಕೊನೆ ಸಿನಿಮಾ ಆಗುತ್ತಾ? ಸರ್ ಇಲ್ಲ, ರಿಲೀಸಿಗೆ ರೆಡಿ ಇದೆ, ಇನ್ನೆರಡು ಸಿನಿಮಾ ಅದು ರಿಲೀಸ್ ಆಗ್ಬಿಡುತ್ತೆ. ಬಟ್ ನಾನು ಆ್ಯಕ್ಟ್ ಮಾಡ್ತಿರೋ ಲಾಸ್ಟ್ ಇದು ಆಲ್ರೆಡಿ ಮಾಡಾಗಿರೋದು ರಿಲೀಸ್. ಕರ್ನಾಟಕದಲ್ಲಿ ಏನು ಮಾಡೋಣ ನೀವು ಹೇಳೋ ಅರ್ಥ ಏನಂದರೆ, ಸೊ ಇವತ್ತು ಲಾಸ್ಟ್ ಶೂಟು ಅಂದರೆ ಇನ್ನು ಮುಂದಕ್ಕೆ ಇರೋದನ್ನು ರಿಲೀಸ್ ಮಾಡಿದ್ರೆ ಡಬ್ಬನ ಏನು ಮಾಡೋಣ ಸರ್, ಹಾರ್ಡ್ ಡಿಸ್ಕ್ನ? ಹಾಗಲ್ಲ, ನನಗೇನಾಗಿದೆ ಗೊತ್ತಾ ಸರ್, ಸಿನಿಮಾ ಮೊದಲಿದ್ದಂಗಿಲ್ಲ, ಎಲ್ಲ ಡಬ್ಬಿಂಗ್ ಸಿನಿಮಾ ಆವರಿಸ್ಕೊಂಡಿದೆ. ನಾವು ಸುಮ್ಮನೆ ಬೇರೆಯವ್ರ ಮೇಲೆ ಬ್ಲೇಮ್ ಮಾಡ್ತೀವಿ, ಹಂಗೆಲ್ಲ ಅಲ್ಲ. OTTಗೆ ಸೇಲ್ ಆಗಲ್ಲ, ಸ್ಯಾಟಲೈಟ್ಗಳು ಹೋಗಲ್ಲ, ಥಿಯೇಟ್ರಿಗೆ ಜನ ಬರಲ್ಲ. ಇವೆಲ್ಲ ಇಲ್ಲದೇ ಇದ್ದರೂ ಜನ ನಾವು ನೋಡಬೇಕು, ಬಲವಂತ ಮಾಡಿ ಅಂತ ಜನಕ್ಕೆ ಹೇರಬಾರ್ದು, ಜನಕ್ಕೆ ಹಿಂಸೆ ಕೊಡಬಾರ್ದು ಸರ್. ನಾವು ಸತ್ಯ ಅರ್ಥ ಮಾಡ್ಕೋಬೇಕು. ಇದು ನಮ್ಮ ಕೆಪಾಸಿಟಿ, ನಮ್ಮ ಯೋಗ್ಯತೆ ನಾವು ಯಾವತ್ತು ಅರ್ಥ ಮಾಡ್ಕೋತೀವೋ ಆಗ ಅನಾವಶ್ಯಕವಾದ ಒತ್ತಡಗಳಿರಲ್ಲ. ನನಗೆ ನನ್ನ ಇತಿಮಿತಿಗಳ ಅರಿವಾಗಿದೆ. ಇಲ್ಲೇನು ಅಂದರೆ ಈವೆಂಟ್ಸ್ಗಳು ಬೆಂಗಳೂರು ಕರೆದಾಗ ಬರಲ್ವ ಸರ್? ನಾನು ಯಾವ ಕಾರ್ಯಕ್ರಮ ಬಿಟ್ಟಿದ್ದೀನಿ, ಯಾವ ಕಾಲೇಜ್ ಫಸ್ಟ್ ನನ್ನ ಕರೀತಾರೆ, ಯಾವ ಇನಾಗ್ರೇಷನ್ ಪ್ರಥಮ ಕೈಲಿ ಮಾಡಿಸ್ಬೇಕು ಅಂತ ಮಾಡಿಸ್ತಾರೆ. ಇರೋದ್ರಲ್ಲಿ ಸಮಾಧಾನ ಇದೆ. ಬಟ್ ಈ ಸಿನಿಮಾ ಸ್ವಲ್ಪ ಇಲ್ಲೆಲ್ಲ ನೋವು ಬಂದಿದೆ. ದೊಡ್ಡ ಫೈಟ್ ಸಿನಿಮಾ ಇದು, ಸಿಕ್ಕಾಪಟ್ಟೆ ಆ್ಯಕ್ಷನ್ಸ್ ಎಲ್ಲ ಮಾಡೋದ್ರಿಂದ ಮೈ ಕೈಯೆಲ್ಲ ನೋವು ಬಂದಿದೆ ಸ್ವಲ್ಪ. ಆಮೇಲೆ ಅವರು ಈಸ್ ಅ ನುರಿತ ಫೈಟ್ ಮಾಸ್ಟರ್ ಅಲ್ವಾ, ಅವ್ರ ಹತ್ರ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ? ಸಿಕ್ಕಾಪಟ್ಟೆ ಸ್ಟಂಟ್ಸ್ ಇದೆ, ಸುಸ್ತಾಗಿದ್ದೀನಿ, ಇಟ್ಸ್ ಮೈ ಟೈಮ್, ಸ್ವಲ್ಪ ಒಂದು ರೆಸ್ಟ್ ತೊಗೊಳ್ಳೋಣ ಅಂತ. ನನಗೆ ಬ್ರೇಕ್ ಬೇಕೇ ಬೇಕು. ನನ್ನ ಕುಟುಂಬದ ಜೊತೆಗಿರೋ ಅಂಥ ಟೈಮ್ ಇದು. ಸೊ ನನ್ನ ಫ್ಯಾಮಿಲಿ ಜೊತೆಗಿರೋಂಥ, ಈಗ ನೋಡಿ ನಿಮಗೊಂದು ವಿಷಯ ಹೇಳ್ತೀನಿ, ಕೆಲವು ನಿಮಗೆ ಪ್ರಚಾರ ಅನಿಸುತ್ತಾ ಅಂದರೆ ನನ್ನೊಂದು ಸಣ್ಣ ಪ್ರಶ್ನೆ. ನಮ್ಮ ಕುಟುಂಬದಲ್ಲಿ ಒಂದಷ್ಟು ಒಳ್ಳೆ ಬೆಳವಣಿಗೆಗಳನ್ನ ಎಲ್ಲರೂ ನನ್ನ ಕ್ಯಾಮ್ರಾ ಮುಂದೆ ಹೇಳಿದ್ನ, ಬೇರೆಯವ್ರಾದ್ರೆ ಅದನ್ನು ತಮಟೆ ಹೊಡೆದು ಅದನ್ನು ಪ್ರೆಸ್ ಮೀಟ್ ಮಾಡಿ ಎಲ್ಲ ಮಾಡ್ತಾರೆ. ನಂಗೆ ಅದ್ರ ಅಗತ್ಯ ಇಲ್ಲ ಸರ್. ಯಾರ ಮೇಲೂ ಕೆಟ್ಕೊಂಡು ಬೀಳಬಾರ್ದು. ಆರಾಮಾಗಿದ್ದೀನಿ, ಚೆನ್ನಾಗಿದ್ದೀನಿ, ಬಿಡಿ. ಇನ್ನೆಷ್ಟು ಜನಕ್ಕೆ ಒಳ್ಳೇದಾಗಲಿ. ನನಗಿಂತ ಪ್ರತಿಭಾವಂತರು ಇದ್ದಾರೆ, ಅವರೆಲ್ಲ ಬರಲಿ. ನೀವು ಹೇಳಿದಂಗೆ ಪ್ರತಿಭಾವಂತರು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು, ಹೆಸರು ಮಾಡಬೇಕು, ಆ್ಯಕ್ಟರ್ ಆಗಬೇಕು, ಡೈರೆಕ್ಟರ್ ಆಗಬೇಕು, ಎಲ್ಲ ಆಸೆ ಇಟ್ಕೊಂಡು ಬರ್ತಾರೆ. ಬಟ್ ನೀವು ನೋಡಿದ್ರೆ ಎಲ್ಲ ಅವಕಾಶ ಇದ್ದಾಗಲೇ ನಾನು ಈ ಸಿನಿಮಾ ಇಂಡಸ್ಟ್ರಿ ಹೊರಗಡೆ ಹೋಗ್ತೀನಿ ಅಂತ ಹೇಳ್ತಿದ್ರಲ್ಲ, ಎಂಥ ಒಂದು ದೃಢ ನಿರ್ಧಾರ ಏನಕ್ಕೆ? ಸರ್ ದೃಢ ಅಲ್ಲ, ನನಗೆ ಸಾಕು. ಮನೇಲಿ ಹೇಳಿದ್ರು ಸಾಕು ಬಿಡು, ಇನ್ನೆಷ್ಟು ಮಾಡ್ತೀಯ ಅಂತ ಹೇಳಿದ್ರು. ಜೊತೆಗೆ ನಾನು ಎಂಥ ಸಿನಿಮಾ ಮಾಡಿದ್ರು ಸಲ್ಮಾನ್ ಖಾನ್ ಆಗೋಕ್ಕಾಗಲ್ಲ ಸರ್. ನಾನು ಎಂಥ ಬಿಸ್ನೆಸ್ ಮಾಡಿದ್ರು ಅಂಬಾನಿ ಆಗೋಕ್ಕಾಗಲ್ಲ ಸರ್. ಈ ಸ್ಟ್ರೆಸ್ ಯಾಕೆ ತೊಗೊಳ್ಳಿ? ನಂಗೆ ಇಲ್ಲಿ ನೋವು ಬರ್ತಾಯಿದೆ ಸರ್, ತಲೆ ಮೈಗ್ರೀನ್. ಡಾಕ್ಟ್ರು ಕನ್ನಡಕ ಹಾಕೋತೀರಾ ಅಂದರು, ಇಲ್ಲ ಅಂದೆ. ಸೊ ನಂಗೆ 93 ವರ್ಷ ಬದುಕಬೇಕು ಅಂತ ಆಸೆ ಸರ್. ಆರಾಮಾಗಿ ಸ್ಟ್ರೆಸ್ಸು ಪ್ರೆಷರ್ ಯಾವುದೂ ಇಲ್ಲದೆ ಶೂಟಿಗೆ ಕರೆದ್ರೆ ಬಂದ್ ಮಾಡ್ತೀನಿ. ಈಗ ಯಾವುದೋ ಈವೆಂಟಿಗೆ ಕರೀತಾರೆ ಬರ್ತೀನಿ, ನೀವು ಕರೆದ್ರೆ ಬರ್ತೀನಿ ಸರ್. ನಾನು ಯಾವುದು ಸುವರ್ಣದ ಯಾವ ಕಾರ್ಯಕ್ರಮ ಮಿಸ್ ಮಾಡಿದ್ದೀನಿ ಪ್ರತಿ ವರ್ಷ. ಬಟ್ ಸಿನಿಮಾ ಮಾತ್ರ ಮಾಡಲ್ಲ ಅಂದರೆ ತುಂಬ ಅದ್ಭುತವಾಗಿ ಬಂತು ಅಂದರೆ ನನಗೇನಿಲ್ಲ, ನನ್ನೇ ಹುಡ್ಕೊಂಬನೇ ಮಾಡ್ತೀನಿ. ಬಟ್ ಈಗ ಸದ್ಯಕ್ಕೆ ಬ್ರೇಕ್ ಸಾಕು, ಐ ಆಮ್ ಹ್ಯಾಪಿ. ಒಂದು ಸಣ್ಣ ಬ್ರೇಕ್ ಕೊಡಿ. ಏನು ಮಾಡ್ತೀರಿ ಊರಲ್ಲಿ, ಏನು ಕೆಲಸ ಮಾಡ್ಕೊಂಡು? ತೋಟ ಇದೆ, ಅದನ್ನು ನೋಡ್ಕೊಳ್ತೀನಿ. ನಂಗೆ ತುಂಬ ಇಷ್ಟ ಸರ್. ನಂಗೆ ಏನು ಗೊತ್ತಾ, ನಾನು ಸಸ್ಯಾಹಾರ. ನಾನು ಮೊದಲು ನಾನ್ ವೆಜ್ ತಿಂತಾಯಿದ್ದೆ. ಯಾವುದೋ ಒಂದು ಗಲಾಟೆ ನಡೀತು. ಆ ದಿನ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡಿದೆ, ಇನ್ಮೇಲೆ ನಾನು ನಾನ್ ವೆಜ್ ಊಟಕ್ಕೆ ಕರೆದಾಗ ಪೂಜೆಗೇನು ಬಂದಿದ್ದಕ್ಕೆ ತಾನು ಹಿಂಗಾಗಿದ್ದು, ಇನ್ನು ಲೈಫಲ್ಲಿ ನಾನು ನಾನ್ ವೆಜ್ ತಿನ್ನಲ್ಲ ಅಂತ ಡಿಸೈಡ್ ಮಾಡಿದೆ. ಅವತ್ತಿಂದ ನಾನು ನಿಲ್ಲಿಸ್ಬಿಟ್ಟೆ. ಆ ದಿನ ನಾನು ಹಠ ಮಾಡಿದೆ. ಒಂದು 1000 ನಾಟಿ ಕೋಳಿ, ಒಂದು 200 ಕುರಿ, ಒಂದು 20-30 ಹಸು ತೊಗೊಂಡು ಇಲ್ಲಿ ಈವೆಂಟ್ಗಳು ಕರೀತಾರೆ ಗೊತ್ತಾ ಬೆಂಗಳೂರಿಗೆ, ಕರೆದಾಗ ಆ ದಿನ ಬರೋದು, ಇದ್ದು ವಾಪಸ್ ಊರಿಗೆ ಹೋಗೋಣ. ದಿಸ್ ಇಸ್ ವಾಟ್ ಐ ಆಮ್ ಥಿಂಕಿಂಗ್. ನಡೀತಾ ಇದೆ. ಆ ಪ್ರಯತ್ನದಲ್ಲಿ ಇದ್ದೀನಿ ಸರ್. ಆ್ಯಂಡ್ ಇನ್ನೊಂದೇನೆಂದರೆ ಸ್ಟ್ರೆಸ್ ಬೇಡ ಅಂತ ಅಷ್ಟೇ, ಇನ್ನೇನೂ ಇಲ್ಲ, ಬೇರೆ ಇನ್ಯಾವ ಕಾರಣವೂ ಇಲ್ಲ. ಆಮೇಲೆ ಯಾರ ಮೇಲೂ ಗೂಬೇನೂ ಕೂರಿಸೋದಲ್ಲ, ಹಂಗೂ ಮಾಡಬಾರ್ದು ಅವರಿಂದ, ಹಂಗಲ್ಲ. ಆಮೇಲೆ ಇನ್ನೊಂದೇನಾಗ್ತಾಯಿದೆ ಗೊತ್ತಾ, ಈಗ ಸಮಾಜನೂ ಅಷ್ಟು ಸ್ವಾಸ್ಥ್ಯ ಇಲ್ಲ ಸರ್. ಇಲ್ಲಿ ನೋಡಿ, ನಾವು ಯಾರ್ದೋ ಸುಮ್ಮನೆ ಒಬ್ರಿಗೆ ಅಟ್ಲೀಸ್ಟ್ ಒಂದು ವಿಶ್ ಮಾಡ್ತೀವಿ, ಒಬ್ಬ ಪೊಲಿಟಿಷಿಯನ್ಗೆ ವಿಶ್ ಮಾಡ್ತೀವಿ ಅಂದರೆ ಇವ್ನು ಕೋಮುವಾದಿ ಅಂತ ಹೇಳ್ತಾನೆ. ನನ್ನ ದೇಶದ ಪ್ರಧಾನಿ ಈಗ ಅಂದರೆ ಯಾರು ಆಗಲಿ, ನಮ್ಮ ದೇಶದ ಪ್ರಧಾನಿಗೆ ಸುಮ್ಮನೆ ಒಂದು ಮಾತು ನಾನು ತುಂಬ ಬೈತಾ ಇದ್ದಲ್ಲಪ್ಪ ಅಂದರೆ ನೀವೊಬ್ಬ ಕೋಮುವಾದಿ ಅಂತ ಹಾಕ್ತಾರೆ. ನಾನು ಅಟ್ಲೀಸ್ಟ್ ಸಿದ್ದರಾಮಯ್ಯ ನಮ್ಮ ಕಾರ್ಯಕ್ರಮಕ್ಕೆ ಟ್ರೈಲರ್ ಲಾಂಚಿಗೆ ಬಂದರೆ ವಿಶ್ ಮಾಡೋದಂದರೆ ಇವನು ಇದು ಅಂತ ಹಾಕ್ತಾರೆ. ಸೊ ಇದೇನಾಗಿದೆ, ಇಷ್ಟು ಅಸಹ್ಯ ಆಗೋಗಿದೆ ಸಮಾಜ. ಇದೆಲ್ಲವೂ ಬಿಟ್ಟು ಒಂದಷ್ಟು ನಿರ್ಮಲತೆ ಹಳ್ಳಿ ಕಡೆ ಇನ್ನೂ ಉಳ್ಕೊಂಡಿದೆ. ಆ್ಯಂಡ್ ಆಮೇಲೆ ನನಗೆಲ್ಲ ಸಿಕ್ಕಿದೆ ಅಲ್ವ ಸರ್, ಸಿಕ್ಕಿದ ಮೇಲೂ ದುರಾಸೆ ಪಡೋದು ತಪ್ಪಲ್ವ ಸರ್? ಸಾಕು ಸರ್, ಇರೋದನ್ನು ಮುಗಿಸ್ತೀನಿ, ಒಪ್ಕೊಂಡಿರೋದನ್ನು ಮುಗಿಸ್ಕೊಡ್ತೀನಿ. ಈಗ ಯಾವ್ಯಾವ ಕಮಿಟ್ ಆಗಿದ್ದೀನಿ ಕೆಲವು. ಬಟ್ ಇದು ನಾನು ಮಾಡ್ತಿರೋ ಸಿನಿಮಾ ಹೀರೋ ಆಗೋದು ಲಾಸ್ಟ್ ಅಂತ ಅಂದ್ಕೊಂಡಿದ್ದೀನಿ. ಇರೋದನ್ನು ಮುಗಿಸ್ಕೊಡ್ತೀನಿ. ಕೊನೆಯದಾಗ ಒಂದು ಪ್ರಶ್ನೆ, ಈಗಿನ ಟ್ರೆಂಡ್ ನೀವು ಹೇಳ್ತಾ ಇದ್ರಿ, ಈಗಿನ ಹೇಗೆ ಜನ ಬದಲಾಗಿದ್ದಾರೆ, ಹೇಗೆ ಕೋಮುವಾದವನ್ನು ತಂದು ಹೇಳ್ತಿದ್ರು ಅಂತೇಳಿ, ಈಗಿನ ಒಂದು ಜೆನ್ಜಿ ಜನ್ರೇಷನ್ ಬಗ್ಗೆ ಏನು ಹೇಳ್ತಾರೆ ಪ್ರಥಮ್ ಅವರು? ನೋಡ್ತಾ ಇದ್ದೀರ ಅಂತ ಅನ್ಕೋತೀನಿ ಸರ್. ತುಂಬ ಆಳವಾದ ಪೇಷನ್ಸ್ ಬೇಕು ಸರ್ ಇವ್ರಿಗೆ. ಕಷ್ಟ ಈ ಜನ್ರೇಷನ್ನವ್ರಿಗೆ. ನಿಮ್ಗೆ ಏನಾಗುತ್ತೆ ಗೊತ್ತಾ, ಸಡನ್ ಸಕ್ಸಸ್ ಯಾವುದನ್ನು ಸ್ವೀಕರಿಸೋ ಮನಸ್ಥಿತಿ ಇಲ್ಲ. ಬದಲಾಗಿದೆ ಜನ್ರೇಷನ್. ಮೊದಲಿದ್ದಲ್ಲಿ ಒಂದು ತಾಳ್ಮೆ ಇರ್ತಿತ್ತು. ಅದು ಜೊತೆಗೆ ಏನು ಅಂದರೆ ಒಂದು ಹೋರಾಟಕ್ಕೆ ಅರ್ಥ ಇರ್ತಿತ್ತು. ಒಂದು ಕರೆ ಕೊಟ್ಟರು ಸುಭಾಷ್ ಚಂದ್ರ ಬೋಸ್ ಅಂದರೆ 1000 ಜನ ಪ್ರಾಣ ಕೊಡ್ತೀವಿ, ರಕ್ತ ಕೊಡ್ತೀವಿ ಅಂತ ಬರ್ತೀವಿ. ಈಗ ಹಂಗಿಲ್ಲ. ಇದೇನಾಗ್ತಾಯಿದೆ, ಹೋರಾಟ ರೂಪಗಳು ಬದಲಾಗ್ತಾಯಿದೆ ಮಾಡಿ. ಆ್ಯಂಡ್ ಇನ್ನೊಂದೇನು, ಎಷ್ಟೋ ಜನ ಹೇಳ್ತಾರೆ ಪ್ರತಿಭಟನೆಗಳು. ನಾನು ಪ್ರತಿಭಟನೆಗಳ ವಿರೋಧ ಅಲ್ಲ ಸರ್, ಸಮಾಜ ಡೆಮೋಕ್ರಸಿಯಲ್ಲಿ ಅದಿದೆ. ಬಟ್ ಡೆಮೋಕ್ರಸಿ ಹೆಸರಲ್ಲಿ ಯಾರ ತಾಯಿನೂ ಬೈಬಾರದಲ್ಲ ಸರ್. ನನ್ನ 140 ಕೋಟಿ ಜನರ ಪ್ರತಿನಿಧಿ ಸರ್ ನನ್ನ ಪ್ರಧಾನಿ ಆಗಿದೆ ಅಂದರೆ ಸರ್ ನೇರವಾಗಿ ಹೇಳ್ತೀನಿ, ಈತ ನನ್ನ ಪ್ರಧಾನಿ ಅಂದರೆ ಅವನಿಗೂ ನಾನು ಗೌರವ ಕೊಡ್ತೀನಿ ಸರ್. ಆದರೆ ನನ್ನ ಪ್ರಧಾನಿನ ಯಾರೂ ಬೈಬಾರ್ದಲ್ಲ ಸರ್. ಅವ್ರ ತಾಯಿ ಏನಕ್ಕೆ ಸರ್ ಬೈಬೇಕು? ಇವೆಲ್ಲ ನೋಡಿದಾಗ ಅಯ್ಯೋ ಸರ್, ಆ ತಾಯಿಗೆ ಏನು ಅಂದ್ರೇ ಗೊತ್ತಿಲ್ಲ.
ಸತ್ತೋಗ್ಬಿಟ್ಟಿದ್ದಾರೆ ಪಾಪ ಮೋದಿಯವ್ರ ತಾಯಿ. ಅವ್ರ ತಾಯಿನೇ ಬೈತಾರೆ ಅಂದರೆ ನಮ್ಮನ್ನು ಬಿಡ್ತಾರೆ ಸರ್. ಅದಕ್ಕೆ ಬಿಟ್ಬಿಡೋಣ ಸಿನಿಮಾ ಅಂತ ಅಷ್ಟೇ. ಸರ್ ಏನು ಒಂದು ಕೆಲಸ ಮಾಡೋಣ ಸರ್, ವೈಯಕ್ತಿಕವಾಗಿ ಅವ್ರ ತಾಯಿ ಏನು ಮಾಡೋದು ನಂಗೆ ಇವತ್ತಿಗೂ ಅರ್ಥ ಆಗಿಲ್ಲ. ಸೊ ಇವೆಲ್ಲ ನೋಡಿದಾಗ ಈಗ ಏನಾಗಿದೆ ಅಂದರೆ ಬೇರೆಯವರು ಕಲಾವಿದರು ಎದುರೆ ಅವ್ರ ಹೆಂಡ್ತಿ ಬೈದು ಅವ್ರ ತಾಯಿನ ಬೈದು ಇದು ಈ ಮಟ್ಟಕ್ಕೆ ಹೊರಟೋಗಿದೆ. ಸೊ ಹಿಂಗಿದ್ದಾಗ ಚೆನ್ನಾಗಿದ್ದಾಗಲೇ ಬಿಟ್ಬಿಡ್ಬೇಕು ಸರ್. ಥ್ಯಾಂಕ್ ಯು. ಇದಿಷ್ಟು ಒಳ್ಳೆ ಹುಡುಗ ಪ್ರಥಮರ ಮಾತುಗಳು. ಕ್ಯಾಂಪರ್ಸನ್ನು ವಿನೋದ್ ಜೊತೆಗೆ ವಿಜಯ್ ಪಟ್ಟದಾರೆ, ಯಶವಂತ್ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.